ಹಾಯ್ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಎಷ್ಟು ಜಲಾಶಯಗಳಿವೆ, ಎಷ್ಟು ಅಣೆಕಟ್ಟುಗಳಿವೆ, ಯಾವ ಡ್ಯಾಮ್ ಅಣೆಕಟ್ಟಿನಲ್ಲಿ ಎಷ್ಟು ನೀರು ಸಂಗ್ರಹಿಸಬಹುದು, ಯಾವ ಡ್ಯಾಮ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಲಿಂಗನಮಕ್ಕಿ ಡ್ಯಾಮ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ಲಿಂಗನಮಕ್ಕಿ ಜಲಾಶಯವಿದ್ದು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು 156.62 ಟಿಎಂಸಿ ಅಂದ್ರೆ 4,43,391 ಕೋಟಿ ಲೀಟರ್ ನೀರು ಹಿಡಿದಿಡುವ ತಾಕತ್ತು ಹೊಂದಿದೆ. ಇದನ್ನ 1964ರಲ್ಲಿ ನಿರ್ಮಿಸಲಾಗಿತ್ತು. ಸುಪಾ ಡ್ಯಾಮ್ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಈ ಸುಪಾ ಡ್ಯಾಮ್ ಇದೆ. ಕಾಳಿ ನದಿಗೆ ಅಡ್ಡಲಾಗಿ ಈ ಜಲಾಶಯ ನಿರ್ಮಾಣವಾಗಿದೆ. ಇದು 147.54 ಟಿಎಂಸಿ ಅಂದ್ರೆ 4,17,685 ಕೋಟಿ ಲೀಟರ್ ನೀರು ಸಂಗ್ರಹಿಸಿಡೋ ಸಾಮರ್ಥ್ಯ ಹೊಂದಿದೆ. ಇದನ್ನ 1987ರಲ್ಲಿ ನಿರ್ಮಿಸಲಾಗಿತ್ತು. ತುಂಗಭದ್ರಾ ಜಲಾಶಯ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರೋ ಈ ಜಲಾಶಯವನ್ನು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು 132.47 ಟಿಎಂಸಿ ಅಂದ್ರೆ 3,75,022 ಕೋಟಿ ಲೀಟರ್ ನೀರು ಹಿಡಿದಿಡುವ ಸಾಮರ್ಥ್ಯ ಹೊಂದಿದೆ. ಇದನ್ನ 1953ರಲ್ಲಿ ನಿರ್ಮಿಸಲಾಗಿತ್ತು. ಆಲಮಟ್ಟಿ ಜಲಾಶಯ ಈ ಡ್ಯಾಮ್ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ ಕಟ್ಟಲಾಗಿದೆ. ಇದು 123 ಟಿಎಂಸಿ ಅಂದ್ರೆ 3,48,920 ಕೋಟಿ ಲೀಟರ್ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. 1999ರಲ್ಲಿ ಈ ಡ್ಯಾಮ್ ನಿರ್ಮಿಸಲಾಗಿತ್ತು. ಭದ್ರಾ ಜಲಾಶಯ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿಯಲ್ಲಿ ಈ ಭದ್ರಾ ಜಲಾಶಯವಿದೆ. ಇದನ್ನ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು 71.50 ಟಿಎಂಸಿ ಅಂದ್ರೆ 2,02,416 ಕೋಟಿ ಲೀಟರ್ ನೀರು ಸಂಗ್ರಹಿಸೋ ಸಾಮರ್ಥ್ಯ ಹೊಂದಿದೆ. 1965ರಲ್ಲಿ ಈ ಡ್ಯಾಮ್ ನಿರ್ಮಾಣವಾಗಿತ್ತು. ರಾಜ ಲಕ್ಕಮ್ಮಗೌಡ ಡ್ಯಾಮ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿರೋ ಈ ಡ್ಯಾಮ್ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗಿದೆ. ಇದು 51.16 ಟಿಎಂಸಿ ಅಂದ್ರೆ 1,44,833 ಕೋಟಿ ಲೀಟರ್ ನೀರು ಹಿಡಿದಿಡುವ ಸಾಮರ್ಥ್ಯ ಹೊಂದಿದೆ. ಈ ಡ್ಯಾಮ್ 1977ರಲ್ಲಿ ನಿರ್ಮಾಣವಾಗಿತ್ತು. ಕೃಷ್ಣರಾಜಸಾಗರ ಡ್ಯಾಮ್ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಕೃಷ್ಣರಾಜಸಾಗರ ಜಲಾಶಯವಿದೆ. ಈ ಡ್ಯಾಮ್ ಅನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಬರೋಬ್ಬರಿ 45.05 ಟಿಎಂಸಿ ಅಂದ್ರೆ 1,27,536 ಕೋಟಿ ಲೀಟರ್ ನೀರು ಸಂಗ್ರಹಿಸೋ ಸಾಮರ್ಥ್ಯ ಹೊಂದಿದೆ. ಇದನ್ನ 1931ರಲ್ಲಿ ಕಟ್ಟಲಾಗಿತ್ತು. ರೇಣುಕಾ ಸಾಗರ ಡ್ಯಾಮ್ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥದಲ್ಲಿ ಈ ಜಲಾಶಯವಿದೆ. ಇದನ್ನು ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ಡ್ಯಾಮ್ 37.73 ಟಿಎಂಸಿ ಅಂದ್ರೆ 1,06,813 ಕೋಟಿ ಲೀಟರ್ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. 1972ರಲ್ಲಿ ಈ ಜಲಾಶಯವನ್ನು ನಿರ್ಮಿಸಲಾಗಿತ್ತು. ಬಸವಸಾಗರ ಡ್ಯಾಮ್ ಇದನ್ನು ನಾರಾಯಣಪುರ ಡ್ಯಾಮ್ ಅಂತ ಕೂಡ ಕರೆಯಲಾಗುತ್ತೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿರೋ ಈ ಜಲಾಶಯವನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು 37.9 ಟಿಎಂಸಿ ಅಂದ್ರೆ 1,07,478 ಕೋಟಿ ಲೀಟರ್ ನೀರು ಹಿಡಿದಿಡೋ ಸಾಮರ್ಥ್ಯ ಹೊಂದಿದೆ. 1982ರಲ್ಲಿ ಈ ಡ್ಯಾಮ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತ್ತು. ಹೇಮಾವತಿ ಅಣೆಕಟ್ಟು ಹಾಸನ ಜಿಲ್ಲೆಯ ಗೊರೂರು ಬಳಿ ಹೇಮಾವತಿ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟು ನಿರ್ಮಿಸಲಾಗಿದೆ. ಈ ಅಣೆಕಟ್ಟು 35.76 ಟಿಎಂಸಿ ಅಂದ್ರೆ 1,01,236 ಕೋಟಿ ಲೀಟರ್ ನೀರು ಸಂಗ್ರಹಿಸೋ ತಾಕತ್ತು ಹೊಂದಿದೆ. ಇದನ್ನ 1979ರಲ್ಲಿ ನಿರ್ಮಿಸಲಾಗಿತ್ತು. ಮಣಿ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲೇ ಇರೋ ಮತ್ತೊಂದು ಅಣೆಕಟ್ಟು ಇದಾಗಿದೆ. ಮಣಿ ಅಣೆಕಟ್ಟನ್ನು ವರಾಹಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇಲ್ಲಿ 35.2 ಟಿಎಂಸಿ ಅಂದ್ರೆ 99,651 ಕೋಟಿ ಲೀಟರ್ ನೀರು ಸಂಗ್ರಹಿಸಬಹುದಾಗಿದೆ. ಇದನ್ನ 1988ರಲ್ಲಿ ನಿರ್ಮಿಸಲಾಗಿತ್ತು. ವಾಣಿ ವಿಲಾಸ ಸಾಗರ ಡ್ಯಾಮ್
ಚಿತ್ರದುರ್ಗದ ಹಿರಿಯೂರಿನ ಮಾರಿ ಕಣಿವೆಯಲ್ಲಿ ಈ ಜಲಾಶಯವಿದ್ದು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು 30.442 ಟಿಎಂಸಿ ಅಂದ್ರೆ 86,181 ಕೋಟಿ ಲೀಟರ್ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಅಂದಹಾಗೆ ಇದನ್ನು 1907ರಲ್ಲಿ ಕಟ್ಟಲಾಗಿತ್ತು. ಕಬಿನಿ ಅಣೆಕಟ್ಟು ಮೈಸೂರಿನ ಹೆಗ್ಗಡದೇವನ ಕೋಟೆಯಲ್ಲಿ ಕಬಿನಿ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟು ನಿರ್ಮಿಸಲಾಗಿದೆ. ಇದು 19.52 ಟಿಎಂಸಿ ಅಂದ್ರೆ 55,261 ಕೋಟಿ ಲೀಟರ್ ನೀರು ಸಂಗ್ರಹಿಸೋ ಸಾಮರ್ಥ್ಯ ಹೊಂದಿದೆ. 1974ರಲ್ಲಿ ಈ ಡ್ಯಾಂ ನಿರ್ಮಿಸಲಾಗಿತ್ತು. ಕದ್ರಾ ಡ್ಯಾಂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿರೋ ಈ ಡ್ಯಾಂ ಅನ್ನು ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು 13.74 ಟಿಎಂಸಿ ಅಂದ್ರೆ 38,897 ಕೋಟಿ ಲೀಟರ್ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಈ ಡ್ಯಾಂ ಅನ್ನು 1997ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಕಾರಂಜಾ ಡ್ಯಾಂ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿಯಲ್ಲಿ ಈ ಕಾರಂಜಾ ಡ್ಯಾಂ ಇದೆ. ಇದು 13.1 ಟಿಎಂಸಿ ಅಂದ್ರೆ 37,086 ಕೋಟಿ ಲೀಟರ್ ನೀರು ಹಿಡಿದಿಡುವ ತಾಕತ್ತು ಹೊಂದಿದೆ. ಇದನ್ನು 1989ರಲ್ಲಿ ನಿರ್ಮಿಸಲಾಗಿದೆ. ಕೊಡಸಳ್ಳಿ ಡ್ಯಾಂ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿರೋ ಈ ಡ್ಯಾಂ ಅನ್ನು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು 10.14 ಟಿಎಂಸಿ ಅಂದ್ರೆ 28,706 ಕೋಟಿ ಲೀಟರ್ ನೀರು ಹಿಡಿದಿಡುವ ಸಾಮರ್ಥ್ಯ ಹೊಂದಿದೆ. ಇದನ್ನ 2000ನೇ ಇಸವಿಯಲ್ಲಿ ಕಟ್ಟಲಾಗಿತ್ತು. ಹಾರಂಗಿ ಅಣೆಕಟ್ಟು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಹಾರಂಗಿ ಅಣೆಕಟ್ಟು ನಿರ್ಮಿಸಲಾಗಿದೆ. ಇದರಲ್ಲಿ 8.07 ಟಿಎಂಸಿ ಅಂದ್ರೆ 22,846 ಕೋಟಿ ಲೀಟರ್ ನೀರು ಹಿಡಿದಿಡಲು ಸಾಧ್ಯವಿದೆ. ಈ ಅಣೆಕಟ್ಟನ್ನು 1982ರಲ್ಲಿ ನಿರ್ಮಿಸಲಾಗಿತ್ತು. ಚಕ್ರ ಅಣೆಕಟ್ಟು ಶಿವಮೊಗ್ಗದ ಹೊಸನಗರದಲ್ಲಿ ಈ ಚಕ್ರ ಅಣೆಕಟ್ಟು ಇದ್ದು ಚಕ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇಲ್ಲಿ 7.3 ಟಿಎಂಸಿ ಅಂದ್ರೆ 20,666 ಕೋಟಿ ಲೀಟರ್ ನೀರು ಸಂಗ್ರಹಿಸಲು ಅವಕಾಶವಿದೆ. 1985ರಲ್ಲಿ ಈ ಅಣೆಕಟ್ಟು ನಿರ್ಮಿಸಲಾಗಿತ್ತು. ಸವೆಹಕ್ಲು ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲೇ ಈ ಅಣೆಕಟ್ಟು ಕೂಡ ಇದೆ. ಇದನ್ನು ಕೂಡ ಚಕ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು 4.1 ಟಿಎಂಸಿ ಅಂದ್ರೆ 11,607 ಕೋಟಿ ಲೀಟರ್ ನೀರು ಸಂಗ್ರಹಿಸೋ ಸಾಮರ್ಥ್ಯ ಹೊಂದಿದೆ. ಇದನ್ನು 1980ರಲ್ಲಿ ನಿರ್ಮಿಸಲಾಗಿತ್ತು. ಶಾಂತಿ ಸಾಗರ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೆರೆಯಾಗಿದ್ದು ಸೂಳೆಕೆರೆ ಅಂತ ಕೂಡ ಕರೆಯಲಾಗುತ್ತೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರೋ ಇದು 3.5 ಟಿಎಂಸಿ ಅಂದ್ರೆ 9,908 ಕೋಟಿ ಲೀಟರ್ ನೀರು ಹಿಡಿದಿಡುವ ಸಾಮರ್ಥ್ಯ ಹೊಂದಿದೆ. ಇದನ್ನ 11 ಅಥವಾ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ತುಂಗಾ ಮೇಲ್ದಂಡೆ ಡ್ಯಾಂ ಶಿವಮೊಗ್ಗದ ಗಾಜನೂರಿನಲ್ಲಿರೋ ಈ ಜಲಾಶಯವನ್ನು ತುಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು 3.24 ಟಿಎಂಸಿ ಅಂದ್ರೆ 9,172 ಕೋಟಿ ಲೀಟರ್ ನೀರು ಸಂಗ್ರಹಿಸೋ ತಾಕತ್ತು ಹೊಂದಿದೆ. ಇದನ್ನ 2007ರಲ್ಲಿ ಉದ್ಘಾಟಿಸಲಾಗಿತ್ತು. ಫ್ರೆಂಡ್ಸ್, ಇದು ರಾಜ್ಯದ ಜಲಾಶಯ, ಅಣೆಕಟ್ಟು, ದೊಡ್ಡ ಕೆರೆಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವುಗಳ ಪೈಕಿ ಯಾವ ಡ್ಯಾಂ ನಿಮ್ಮ ಜಿಲ್ಲೆಯಲ್ಲಿದೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.